ಅಸ್ಸಲಾಮು ಅಲೈಕುಮ್. ನೋಡಿ, ಇವಾಗ ಮೀನದ್ದು ಒಂದು ಬೈಟ್ ಮಾಡಿದ್ದೀನಿ. ಕಾರ್ಪ್ ಫಿಶ್ಶಿಗೆ ಅಂದರೆ ರವು, ಕಟ್ಲ, ಮಿರ್ಗಲ್ಲು ಈ ಮೀನಕ್ಕೇನಿದೆ ಯಾವ ಥರ ಬೈಟು ಅಂದರೆ, ಈಗ ಕಲುಷಿತವಾದ ನೀರಿನಲ್ಲಿ ಆ ಮೀನಕ್ಕೆ ಏನೇನು ಬೇಕಾಗುವಂಥ ಇಂಗ್ರೀಡಿಯೆಂಟು ಇದರಲ್ಲಿ ಒಂದು ನಿಮಗೆ ನಮೂನೆಯನ್ನು ತೋರಿಸ್ತಾ ಇದ್ದೀನಿ. ಉದಾಹರಣೆಗಾಗಿ ಒಂದು ಬೌಲ್ ರೆಡಿ ಮಾಡಿದ್ದೀನಿ ನಾನು. ಆ ಬೌಲ್ನಲ್ಲಿ ಎಷ್ಟು ಹೊತ್ತು ನೀರಿನಲ್ಲಿ ಆ ಫುಡ್ ಉಳಿಯುತ್ತದೆ. ಆಮೇಲೆ ನೀವು ಸ್ಪ್ರಿಂಗಿಗೆ ಆಡಬೇಕಂದ್ರೆ ಸರಿಸುಮಾರು ಒಂದು ಸಲ ಎಸೆದರೆ ನೀವು ನದಿಯಲ್ಲಿ ಒಂದು 40 ನಿಮಿಷಗಳ ಕಾಲ ನಿಮ್ಮ ಬೈಟು ಅಲ್ಲೇ ಉಳಿದಿರಬೇಕು. ಅಂದರೆ ಆ ಮೀನಿಗೆ ಆಹಾರ ಹುಡುಕಿಕೊಂಡು ಬರಬೇಕಂದ್ರೆ ಸರಿಸುಮಾರು ಒಂದು 20ರಿಂದ 40 ನಿಮಿಷ ನಿಮ್ಮ ಫುಡ್ ಸ್ಪ್ರಿಂಗ್ನಲ್ಲಿ ಉಳಿದಿರಬೇಕು. ಅದು ಯಾವ ಥರ ನಾನು ರೆಡಿ ಮಾಡಿದ್ದೀನಿ ನಿಮಗೊಂದು ಡೆಮೋ ತೋರಿಸ್ತೇನೆ. ಇದು ನೋಡಿ, ಒಂದು ಸಿಂಪಲ್ಲಾಗಿ ಬೌಲ್ ರೆಡಿ ಮಾಡಿದ್ದೀನಿ. ಇದರಲ್ಲಿ ಎಲ್ಲ ಫುಡ್ ಇದೆ. ಇದರಲ್ಲಿ ಮೀನಕ್ಕೆ ಬೇಕಾಗುವಂಥ ಎಲ್ಲ ಫುಡ್ ಇದೆ. ಇದು ನೀರಿನಲ್ಲಿ ಹಾಕಿದಾಗ ಎಷ್ಟು ಹೊತ್ತುಗಳ ಕಾಲ ಇದು ನೀರಿನಲ್ಲಿ ಉಳಿಯುತ್ತದೆ ಅನ್ನೋದನ್ನು ನಿಮಗೊಂದು ಡೆಮೋ ಮುಖಾಂತರ ತೋರಿಸ್ತಾ ಇದ್ದೀನಿ. ನೋಡಿ, ಇದು ನೀರಿದೆ ಗ್ಲಾಸಲ್ಲಿ. ಇದು ಒಂದು ಉದಾಹರಣೆಗಾಗಿ ಇದು ನದಿ ಅಂತ ಅಂದ್ಕೊಳ್ಳಿ, ನೀರು ಇರುವಂಥದ್ದು ನದಿ ಅಂತ ಅಂದ್ಕೊಳ್ಳಿ. ನಿಮ್ಮ ಫುಡ್ಡು ನೀರಿನಲ್ಲಿ ಹೋಗಿ ಬಿದ್ದ ತಕ್ಷಣ ಯಾವ ಥರ ಫುಡ್ ಸ್ಪ್ರೆಡ್ ಆಗುತ್ತೆ ನೋಡಿ. ಅದು ಎಷ್ಟು ನಿಮಿಷಗಳ ಕಾಲ ಹಾಗೆ ನೀರಿನಲ್ಲಿ ಉಳಿಯುತ್ತೆ. ಅದೇ ಥರನಾಗಿ ಆಹಾರ ಕ್ರಮೇಣವಾಗಿ ನಿಮ್ಮ ಸ್ಪ್ರಿಂಗಿನಿಂದ ಕರಗಿ ಏನಿದೆ ಫುಡ್ಡಿಗೆ ಅಟ್ರ್ಯಾಕ್ಟ್ ಮಾಡುತ್ತದೆ. ಸುವಾಸನೆ ಕೂಡ ಇದೆ, ಬಣ್ಣ ಇದೆ, ಇದರಲ್ಲಿ ಎಣ್ಣೆ ಅಂಶ ಇದೆ, ಮೀನಿಗೆ ಬೇಕಾಗುವಂಥ ಎಲ್ಲ ಆಹಾರ ಪದಾರ್ಥ ಇದೆ ಇದರಲ್ಲಿ. ಈ ಆಹಾರಕ್ಕಾಗಿ ಮೀನು ತನ್ನಿಂದ ತಾನೇ ಆಹಾರದ ಹತ್ರ ಗಮನ ಸೆಳೆಯುತ್ತಾ ಬರುತ್ತೆ. ಇದು ಓನ್ಲಿ ಕಾರ್ಪ್ ಫಿಶ್ಶಿಗೋಸ್ಕರ ಮಾಡಿರುವಂಥ ಫುಡ್ಡು. ಸ್ವಲ್ಪ ಇದು ಕಾಸ್ಟ್ಲಿ ಆಗಿರೋದರಿಂದ ನಿಮಗೆ 100% ಮೀನು ಸಿಗೋದಂಕರು ಗ್ಯಾರಂಟಿ. ಏನು ರೀ? ಇನ್ನೊಂದೇನೆಂದರೆ, ಯಾವ ಪ್ಲೇಸಲ್ಲಿ ನೀವು ಸ್ಪ್ರಿಂಗ್ ಥ್ರೋ ಮಾಡಿರ್ತೀರಿ ಅದೇ ಪ್ಲೇಸಲ್ಲಿ ಪುನಃ ನೀವು ಏನಿದೆ ನಿಮ್ಮ ಸ್ಪ್ರಿಂಗನ್ನು ಮತ್ತೆ ಅದೇ ಪ್ಲೇಸಲ್ಲಿ ಹಾಕಬೇಕು. ಬೇರೆ ಬೇರೆ ಪ್ಲೇಸಲ್ಲಿ ಹಾಕಬಾರ್ದು. ಯಾಕಂದರೆ ನಿಮ್ಮ ಫುಡ್ಡು ಒಂದು ಏರಿಯಾದಲ್ಲಿ ಬಿದ್ದಿರುತ್ತಲ್ಲ, ಅದೇ ಏರಿಯಾದಲ್ಲಿ ನಿಮ್ಮ ಫುಡ್ ಬೀಳ್ಬೇಕು. ಮೀನು ಹುಡ್ಕೊಂಡು ಬಂದು ಅದನ್ನು ತಿನ್ನೋ ಪ್ರಯತ್ನ ಮಾಡಿದಾಗ ನಿಮ್ಮ ಗಾಣಕ್ಕೆ ಸಿಕ್ಕಾಕಿಕೊಳ್ಳುತ್ತೆ. ಧನ್ಯವಾದಗಳು.